ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವಾಲ್ಮೀಕಿ ಮಹರ್ಷಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಯಜ್ಞ ಸಂಭಾರಗಳನ್ನು ಸಿದ್ಧಪಡಿಸಿದುದು ಎಂಬ 13ನೆಯ ಸರ್ಗಕ್ಕೆ ಸ್ವಾಗತ. ಋಷ್ಯಶೃಂಗರನ್ನು ಕರೆಯಿಸಿಕೊಂಡು ದಶರಥನು ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿಯೇ, ವಸಿಷ್ಠ ಮಹರ್ಷಿಗಳ ಮುಂದಾಳತ್ವದಲ್ಲಿ ಇತರ ಎಲ್ಲ ಬ್ರಾಹ್ಮಣರನ್ನು, ಋಷಿಮುನಿಗಳನ್ನು ಮುಂದಿಟ್ಟುಕೊಂಡು ಯಜ್ಞ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದಾನೆ. ಹೀಗೆ ಋಷ್ಯಶೃಂಗನನ್ನು ಕರೆದು ಪುರೋಹಿತನನ್ನಾಗಿಟ್ಟದು ಮೊದಲುಗೊಂಡು ಯಜ್ಞ ಕಲಾಪಗಳನ್ನು ನಡೆಸುವುದರಲ್ಲಿಯೇ 1 ವರ್ಷ ಕಾಲವು ಕಳೆದು ತಿರುಗಿ 6ನೆಯ ವರ್ಷದ ವಸಂತ ಕಾಲವು ಪ್ರಾಪ್ತವಾಯಿತು. ವೀರ್ಯವಂತನಾದ ಆ ದಶರಥನು ಪುತ್ರಾರ್ಥವಾಗಿ ಅಶ್ವಮೇಧ ಯಾಗಕ್ಕೆ ತೊಡಗಿದನು. ಮೊದಲು ವಸಿಷ್ಠನ ಬಳಿಗೆ ಹೋಗಿ ಆತನಿಗೆ ಶಾಸ್ತ್ರ ರೀತಿಯಿಂದ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಆ ಬ್ರಾಹ್ಮಣೋತ್ತಮನನ್ನು ಕುರಿತು ವಿನಯದಿಂದ, ಎಲೈ ಮುನಿವರಿಯರೇ, ಈಗ ನಾನು ಪುತ್ರಾರ್ಥವಾಗಿ ಮಾಡಬೇಕೆಂದಿರುವ ಯಜ್ಞವು ಶಾಸ್ತ್ರೋಕ್ತವಾಗಿ ನಡೆಯುವಂತೆಯೂ ಯಜ್ಞಾಂಗಗಳಲ್ಲಿ ಯಾವುದೊಂದು ವಿಘ್ನವೂ ಬಾರದಂತೆಯೂ ಮುಗಿಯುವ ಹಾಗೆ ಮಾಡಬೇಕು. ನೀವು ನಮಗೆ ಯಾವಾಗಲೂ ಮೇಲ್ಮೆಯನ್ನು ಕೋರುತ್ತಿರುವವರು, ನೀವೇ ನಮಗೆ ಪರಮ ಗುರುಗಳು. ಆದುದರಿಂದ ಈ ಯಜ್ಞವನ್ನು ನಡೆಸತಕ್ಕ ಸಮಸ್ತ ಭಾರವು ನಿಮ್ಮದಾಗಿದೆ ಎಂದು ಪ್ರಾರ್ಥಿಸಿದನು. ಇದನ್ನು ಕೇಳಿ ಆ ಬ್ರಾಹ್ಮಣನು, ಎಲೈ ರಾಜನೇ, ಹಾಗೆಯೇ ಆಗಲಿ, ನೀನು ಹೇಳಿದಂತೆಯೇ ಎಲ್ಲವನ್ನೂ ನಡೆಸುವೆನು ಎಂದು ಹೇಳಿ ಆಮೇಲೆ ಯಜ್ಞ ಕಾರ್ಯಗಳಲ್ಲಿ ನಿಪುಣರಾದ ಮತ್ತು ವಯೋವೃದ್ಧರಾದ ಬ್ರಾಹ್ಮಣರನ್ನು, ಆಯಾ ಯಜ್ಞ ಸಾಮಗ್ರಿಗಳನ್ನು ಒದಗಿಸಿಕೊಡುವುದರಲ್ಲಿ ಚಟುವಟಿಕೆಯುಳ್ಳ ಪುರುಷರನ್ನು, ಪರಮ ಧಾರ್ಮಿಕರಾದ ಋತ್ವಿಕ್ಕುಗಳನ್ನು, ಕೂಲಿಯವರನ್ನು, ಕಮ್ಮಾರರನ್ನು, ಶಿಲ್ಪಿಗಳನ್ನು, ಸೃಕ್ಕು, ಸೃವೆ, ಚಮಸ, ಗ್ರಹ, ಯೂಪಗಳೇ ಮೊದಲಾದ ಉಪಕರಣಗಳನ್ನು ಮಾಡಿಕೊಡತಕ್ಕ ಕೆಲಸಗಾರರನ್ನು, ಕೊಳ, ಬಾವಿ ಮುಂತಾದವುಗಳನ್ನು ತೋಡುವುದರಲ್ಲಿ ಸಮರ್ಥರಾದ ಪುರುಷರನ್ನು, ಜ್ಯೋತಿಷ್ಕರನ್ನು, ನಟ ನರ್ತಕಾದಿಗಳನ್ನು, ಬಹು ವಿಷಯಗಳನ್ನು ಕೇಳಿ ತಿಳಿದವರಾಗಿಯೂ ಪ್ರಯೋಗಗಳನ್ನು ಚೆನ್ನಾಗಿ ಬಲ್ಲವರಾಗಿಯೂ ಪರಿಶುದ್ಧಾತ್ಮಕನಾಗಿಯೂ ಇರುವ ವಿದ್ವಾಂಸರನ್ನು ಕರೆದು, ಇದು ಈಗ ರಾಜಾಜ್ಞೆಯಾಗಿರುವುದು, ಯಜ್ಞ ಕರ್ಮಕ್ಕೆ ಉಪಕರಣಗಳನ್ನು ಸಿದ್ಧಪಡಿಸಿರಿ. ಅನೇಕ ಸಹಸ್ರ ಸಂಖ್ಯೆಗಳಲ್ಲಿ ಇಟ್ಟಿಗೆಗಳನ್ನು ಒಡನೆಯೇ ತಂದು ಸೇರಿಸಿರಿ. ಸಮಸ್ತ ಸೌಕರ್ಯಗಳಿಂದಲೂ ಕೂಡಿರುವಂತೆ ಅಭ್ಯಾಗತರಾದ ರಾಜರಿಗೆ ಮೇಲಾದ ಅರಮನೆಗಳನ್ನು ಕಟ್ಟಿಡಬೇಕು. ಬ್ರಾಹ್ಮಣರು ವಾಸ ಮಾಡುವುದಕ್ಕೆ ತಕ್ಕಂತೆ ಅನೇಕ ವಿಧವಾದ ಭಕ್ಷ್ಯ, ಭೋಜ್ಯ, ಪಾನೀಯಾದಿ ಆಹಾರ ಪದಾರ್ಥಗಳಿಂದ ತುಂಬಿ ಮಳೆ ಗಾಳಿಗಳಿಂದ ತಡೆಯುವಂತೆ ಬಲವಾದ ಕಟ್ಟಡಗಳುಳ್ಳ ಕೆಲವು ಮನೆಗಳನ್ನು ಶುಚಿಯಾದ ಸ್ಥಳಗಳಲ್ಲಿ ಕಟ್ಟಿಡಬೇಕು. ನಮ್ಮ ಪಟ್ಟಣದ ಜನರಿಗಾಗಿಯೂ ವಿಸ್ತಾರವಾದ ಕೆಲವು ವಾಸಸ್ಥಾನಗಳನ್ನು ಕಟ್ಟಿಸಬೇಕು. ಅದರಲ್ಲಿ ಸಮಸ್ತ ಭಕ್ಷ್ಯಗಳನ್ನು, ಅವರವರಿಗೆ ಬೇಕಾದ ಪದಾರ್ಥಗಳನ್ನು ಸಿದ್ಧಪಡಿಸಬೇಕು. ಹಾಗೆಯೇ ಗ್ರಾಮಾಂತರಗಳಿಂದ ಇಲ್ಲಿಗೆ ಬರತಕ್ಕ ನಮ್ಮ ದೇಶೀಯರಿಗೂ ತಕ್ಕ ಸ್ಥಳಗಳನ್ನು ಕಲ್ಪಿಸಿ ಅವರಿಗೆ ಮೃಷ್ಟಾನ್ನ ಭೋಜನವನ್ನಿಟ್ಟು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸತ್ಕರಿಸಬೇಕು. ಯಾರಲ್ಲಿಯೂ ಸ್ವಲ್ಪವಾದರೂ ಅನಾದರಣೆಯನ್ನು ತೋರಿಸಬಾರದು. ಮುಖ್ಯವಾಗಿ ಅವರಿವರೆಂಬ ಭೇದವನ್ನು ನೋಡದೆ ಸಮಸ್ತ ವರ್ಣದವರನ್ನು ಅತ್ಯಾದರ ಪೂರ್ವಕವಾಗಿ ಸತ್ಕರಿಸಬೇಕು. ಸ್ನೇಹ ಭಾವದಿಂದಾಗಲಿ, ದ್ವೇಷ ಬುದ್ಧಿಯಿಂದಾಗಲಿ, ಸಲಿಗೆಯಿಂದಾಗಲಿ, ಹಾಸ್ಯಕ್ಕಾಗಲಿ ಯಾರನ್ನು ಅವಮಾನಪಡಿಸಕೂಡದು. ಈ ಯಜ್ಞ ಕಾರ್ಯಗಳಲ್ಲಿ ಸಂಬಂಧಿಸಿ ಕೆಲಸ ಮಾಡುತ್ತಿರುವ ಶಿಲ್ಪಿಗಳು ಮುಂತಾದವರಿಗೂ ಕೂಡ ಅವರವರ ಮರ್ಯಾದೆಗೆ ಲೋಪವಿಲ್ಲದಂತೆ ಉಚಿತ ರೀತಿಯಲ್ಲಿ ಸತ್ಕಾರಗಳನ್ನು ಮಾಡಬೇಕು. ಅವರೆಲ್ಲರೂ ಭೋಜನಾದಿಗಳಲ್ಲಿ ಆಗಲಿ ದ್ರವ್ಯದಲ್ಲಿ ಆಗಲಿ ಅತೃಪ್ತರಾಗಿ ಹೋಗದಂತೆ ಅತ್ಯಾದರದಿಂದ ಉಪಚರಿಸಬೇಕು. ಮುಖ್ಯವಾಗಿ ಯಾವ ವಿಷಯದಲ್ಲಿಯೂ ಕೊರತೆ ಇಲ್ಲದಂತೆ ಸರಿಯಾಗಿ ನಡೆಯುವ ಹಾಗೆ ನೀವೆಲ್ಲರೂ ಗಮನವಿಟ್ಟು ನೋಡಿಕೊಳ್ಳಬೇಕು ಎಂದನು. ಆಗ ಅವರೆಲ್ಲರೂ ವಿನಯದಿಂದ ಕೈಮುಗಿದು ನಿಂತು ವಸಿಷ್ಠರನ್ನು ನೋಡಿ, ಎಲೈ ಮಹಾತ್ಮನೇ,
ನೀನು ಹೇಳಿದುದರಲ್ಲಿ ಯಾವ ಲೋಪವೂ ಇಲ್ಲದಂತೆ ಎಲ್ಲವನ್ನೂ ಸಿದ್ಧಪಡಿಸುವೆವು. ನಡೆಸಬೇಕಾದ ಕಾರ್ಯಗಳು ಯಾವುದೇ ಇದ್ದರೂ ಅವೆಲ್ಲವನ್ನು ಕೊರತೆ ಬಾರದಂತೆ ನಡೆಸಲು ಸಿದ್ಧರಾಗಿರುವೆವು ಎಂದರು. ಆಮೇಲೆ ವಸಿಷ್ಠನು ಸುಮಂತ್ರನನ್ನು ಕರೆಸಿ, ಎಲೈ ಮಂತ್ರಿಯೇ, ಈ ಭೂಮಿಯಲ್ಲಿರುವ ಸಮಸ್ತ ರಾಜರಿಗೂ ಪತ್ರಿಕೆಗಳನ್ನು ಬರೆದು ಕರೆಸು. ಅಷ್ಟಿಷ್ಟವೆಂಬ ಸಂಖ್ಯಾ ನಿಯಮವನ್ನು ನೋಡದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರಲ್ಲಿಯೂ ಸಾವಿರಾರು ಮಂದಿಯನ್ನು ಕರೆಸು. ಇತರ ದೇಶದ ಪ್ರಜೆಗಳನ್ನು ಮರ್ಯಾದೆಯಿಂದ ಬರಮಾಡು. ಮಿಥಿಲಾಧಿಪತಿಯಾದ ಜನಕ ಮಹಾರಾಜನನ್ನು ನೀನೇ ಹೋಗಿ ಸತ್ಕರಿಸಿ ಕರೆದುಕೊಂಡು ಬಾ. ಆತನು ಮಹಾಶೂರನು, ಸತ್ಯ ಪರಾಕ್ರಮವುಳ್ಳವನು, ಸಮಸ್ತ ಶಾಸ್ತ್ರಗಳನ್ನು ವೇದಗಳನ್ನು ಚೆನ್ನಾಗಿ ಬಲ್ಲವನು. ನಮ್ಮ ದಶರಥನಿಗೂ ಆತನಿಗೂ ಬಹುಕಾಲದ ಬಾಂಧವ್ಯವುಂಟು. ಆದುದರಿಂದ ಎಲ್ಲರಿಗಿಂತ ಮೊದಲೇ ಆತನನ್ನು ಕರೆತರಿಸಬೇಕು. ಹಾಗೆಯೇ ಕಾಶಿರಾಜನನ್ನು ನೀನೇ ಹೋಗಿ ಕರೆದುಕೊಂಡು ಬರಬೇಕು. ಆತನು ನಮ್ಮ ರಾಜನಿಗೆ ಬಹಳ ಪ್ರಿಯ ಮಿತ್ರನು, ಬಹಳ ಸ್ನೇಹಪರನು, ಯಾವಾಗಲೂ ಪ್ರಿಯವನ್ನೇ ನುಡಿಯತಕ್ಕವನು. ಇದಲ್ಲದೆ ಪರಮಧಾರ್ಮಿಕನಾಗಿ ವೃದ್ಧನಾಗಿ ನಮ್ಮ ರಾಜನಿಗೆ ಮಾವನಾದ ಕೇಕೆಯ ರಾಜನನ್ನು ಆತನ ಪುತ್ರರೊಡನೆ ಕರೆದುಕೊಂಡು ಬಾ. ಮಹಾ ಯಶಸ್ವಿಯಾಗಿ ನಮ್ಮ ರಾಜನಿಗೆ ಪ್ರಿಯಮಿತ್ರನಾಗಿರುವ ಅಂಗರಾಜನಾದ ರೋಮಪಾದನನ್ನು ಸತ್ಕರಿಸಿ ಕರೆದುಕೊಂಡು ಬಾ. ಮತ್ತು ಪೂರ್ವ ದಿಕ್ಕಿನಲ್ಲಿರುವ ರಾಜರನ್ನು, ಸಿಂಧು, ಸೌವೀರ, ಸೌರಾಷ್ಟ್ರ ದೇಶಾಧಿಪತಿಗಳನ್ನು, ದಕ್ಷಿಣ ದಿಕ್ಕಿನಲ್ಲಿರುವ ದೇಶಾಧಿಪತಿಗಳನ್ನು ದೂತರ ಮೂಲಕವಾಗಿ ಕರೆತರಿಸು. ಇನ್ನು ನಮಗೆ ಮಿತ್ರರಾದ ದೇಶಾಧಿಪತಿಗಳನ್ನು ದೂತರ ಮೂಲಕವಾಗಿ ಕರೆತರಿಸು. ಇನ್ ಹಾಗೂ ಮಿತ್ರರಾದ ದೇಶಾಧಿಪತಿಗಳು ಯಾರು ಯಾರುಂಟೋ ಅವರೆಲ್ಲರನ್ನು ಕುಟುಂಬ ಸಹಿತರಾಗಿ ಬರುವಂತೆ ಕರೆ ಕಳುಹಿಸು ಎಂದನು. ಇದನ್ನು ಕೇಳಿ ಸುಮಂತ್ರನು ಒಡನೆಯೇ ಸಮರ್ಥರಾದ ದೂತರನ್ನು ಕರೆಸಿ ಆಯಾ ರಾಜರನ್ನು ಕರೆತರುವುದಕ್ಕಾಗಿ ಕಳುಹಿಸಿದನು. ವಸಿಷ್ಠಾಜ್ಞೆಯಂತೆ ಕೆಲವು ಪ್ರಮುಖ ರಾಜರನ್ನು ಕರೆತರುವುದಕ್ಕಾಗಿ ತಾನೇ ಹೊರಟನು. ಇತ್ತಲಾಗಿ ಯಜ್ಞ ಸಂಭಾರಗಳನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಹೋಗಿದ್ದ ಕೆಲಸಗಾರರೆಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಸ್ವಲ್ಪವೂ ಲೋಪವಿಲ್ಲದೆ ಮಾಡಿರುವುದಾಗಿ ವಸಿಷ್ಠರಿಗೆ ತಿಳಿಸಿದರು. ಇದನ್ನು ಕೇಳಿ ವಸಿಷ್ಠನು ಬಹಳ ಸಂತೋಷಪಟ್ಟು ಅವರೆಲ್ಲರನ್ನೂ ಕುರಿತು, ಈ ಯಜ್ಞ ಸಮಯದಲ್ಲಿ ಯಾರು ಯಾವುದನ್ನು ಕೇಳಿದರೂ ಅತ್ಯಾದರದಿಂದಲೂ ಪ್ರೀತಿಯಿಂದಲೂ ಕೊಡತಕ್ಕದ್ದು. ಸ್ವಲ್ಪವಾದರೂ ಔದಾಸೀನ್ಯವನ್ನಾಗಲಿ ಅನಾದರವನ್ನಾಗಲಿ ತೋರಿಸಕೂಡದು. ಆದರವಿಲ್ಲದೆ ಮಾಡಿದ ದಾನವು ಹಾಗೆ ದಾನ ಮಾಡಿದವನನ್ನು ಒಡನೆಯೇ ಕೊಂದು ಬಿಡುವುದು. ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಎಂದರು. ಆಮೇಲೆ ಕೆಲವು ದಿವಸಗಳೊಳಗಾಗಿ ನಾನಾ ದಿಕ್ಕುಗಳಿಂದಲೂ ರಾಜರು ದಶರಥನಿಗೋಸ್ಕರ ವಸ್ತ್ರಾಭರಣಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಅಯೋಧ್ಯೆಗೆ ಬಂದಿಳಿದರು. ಇದನ್ನು ನೋಡಿ ವಸಿಷ್ಠನು ಬಹಳ ಸಂತೋಷದಿಂದ ದಶರಥನ ಬಳಿಗೆ ಹೋಗಿ, ಎಲೈ ರಾಜೇಂದ್ರನೇ, ನಿನ್ನ ಅಪ್ಪಣೆಯಂತೆ ಸಮಸ್ತ ರಾಜರು ಬಂದಿರುವರು. ನಾನೇ ಹೋಗಿ ಅವರೆಲ್ಲರನ್ನು ತಕ್ಕ ರೀತಿಯಲ್ಲಿ ಸತ್ಕರಿಸಿ ಬಂದಿರುವೆನು. ಚತುರರಾದ ಕೆಲಸಗಾರರಿಂದ ಯಜ್ಞಕ್ಕೆ ಬೇಕಾದ ಉಪಕರಣಗಳೆಲ್ಲವೂ ಸಿದ್ಧಪಡಿಸಲ್ಪಟ್ಟಿರುವವು. ಇನ್ನು ನೀನು ಯಜ್ಞಶಾಲೆಗೆ ಹೊರಡು. ಮನಸ್ಸಂಕಲ್ಪದಿಂದಲೇ ನಿರ್ಮಿಸಲ್ಪಟ್ಟಂತೆ ಬೇಕಾದ ಸಮಸ್ತ ಸಾಮಗ್ರಿಗಳು ಬಹುಶೀಘ್ರವಾಗಿ ಒದಗಿಸಲ್ಪಟ್ಟಿರುವವು. ನೀನು ಅದನ್ನು ಅವಶ್ಯವಾಗಿ ನೋಡಬೇಕು ಎಂದನು. ಕೂಡಲೇ ದಶರಥನು ಒಳ್ಳೆಯ ಮುಹೂರ್ತದಲ್ಲಿ ಯಾಗಶಾಲೆಯ ಕಡೆಗೆ ಹೊರಟನು. ವಸಿಷ್ಠರೇ ಮೊದಲಾದ ಬ್ರಾಹ್ಮಣೋತ್ತಮರು ಋಷ್ಯಶೃಂಗನನ್ನು ಮುಂದಿಟ್ಟುಕೊಂಡು ಕಲ್ಪೋಕ್ತವಾಗಿ ಕರ್ಮಗಳನ್ನು ಆರಂಭಿಸಿದರು. ಇಲ್ಲಿಗೆ 13ನೆಯ ಸರ್ಗವು ಸಮಾಪ್ತವಾಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.